ಹಾಯ್ ಫ್ರೆಂಡ್ಸ್, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಬಗ್ಗೆ ನಿಮಗೆಷ್ಟು ಗೊತ್ತು? ಇವರನ್ನು ವಿರೋಧ ಪಕ್ಷಗಳ ನಾಯಕರು ಕೂಡ ಇಷ್ಟಪಡುವುದು ಯಾಕೆ? ವಾಜಪೇಯಿ ನಂತರದ ಅಜಾತ ಶತ್ರುವಾಗಿದ್ದು ಹೇಗೆ ಸಿಂಗ್? ಇವರ ಸಾಧನೆಗಳು ಏನು? ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸದೆ ದೇಶದ ಪ್ರಧಾನಿಯಾಗಿ 10 ವರ್ಷ ಆಳಿದ್ದು ಹೇಗೆ? ಪಾಕ್ನಲ್ಲಿ ಜನಿಸಿದ ಇವರು ಭಾರತಕ್ಕೆ ಬಂದಿದ್ದು ಯಾಕೆ? ಇವರು ಓದಿರೋದೆಷ್ಟು, ಮಾಡಿರೋ ಆಸ್ತಿ ಎಷ್ಟು, ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1931ರಲ್ಲಿ ಪಾಕ್ ನೆಲದಲ್ಲಿ ಸಿಂಗ್ ಜನನ. ಹೌದು, 1931ರ ಸೆಪ್ಟೆಂಬರ್ 26ರಂದು ಮನಮೋಹನ್ ಸಿಂಗ್ ಜನಿಸಿದ್ರು. ಇಂದು ಪಾಕ್ನಲ್ಲಿರೋ ಪಂಜಾಬ್ನ ಚಕ್ವಾಲ್ ಜಿಲ್ಲೆಯ ಗೇಹ್ ಅನ್ನೋದು ಇವರ ಹುಟ್ಟೂರು. ಆದ್ರೆ ಆಗ ಪಾಕಿಸ್ತಾನ ಕೂಡ ಭಾರತದ್ದೇ ಭಾಗವಾಗಿತ್ತು. ಇವರ ತಂದೆ ಗುರುಮುಖ್ ಸಿಂಗ್, ತಾಯಿ ಅಮೃತ್ ಕೌರ್. ಸಣ್ಣ ವಯಸ್ಸಲ್ಲೇ ತಾಯಿ ಮೃತಪಟ್ರು. ಹೀಗಾಗಿ ಮನಮೋಹನ್ ಸಿಂಗ್ರನ್ನ ಅವರ ಅಜ್ಜಿ ಸಾಕಿ ಬೆಳೆಸಿದ್ರು. ಚಿಕ್ಕಂದಿನಿಂದಲೂ ಮನಮೋಹನ್ ಸಿಂಗ್ ಚುರುಕು ಬುದ್ಧಿಯವರಾಗಿದ್ರು. ಓದಿನಲ್ಲಿ ತುಂಬಾ ಆಸಕ್ತಿ ಹೊಂದಿದ್ರು. ಇದೇ ಕಾರಣದಿಂದ ಅವರು ಕ್ಲಾಸ್ನಲ್ಲಿ ಟಾಪರ್ ಆಗಿ ಹೊರಹೊಮ್ತಿದ್ರು. ಸ್ವಾತಂತ್ರ್ಯದ ವೇಳೆ ದೇಶ ಪಾಕಿಸ್ತಾನ, ಭಾರತ ಅನ್ನೋ 2 ಭಾಗವಾಯಿತು. ಆಗ ಮನಮೋಹನ್ ಸಿಂಗ್ ಕುಟುಂಬ ಭಾರತವನ್ನ ಆಯ್ಕೆ ಮಾಡ್ಕೊಳ್ತು. ತಮ್ಮ ಹುಟ್ಟೂರು ಬಿಟ್ಟು ಅಮೃತಸರಕ್ಕೆ ಬಂದು ಸೆಟಲ್ ಆದ್ರು. ಮನಮೋಹನ್ ಸಿಂಗ್ ಓದಿದ್ದೆಷ್ಟು? ಅಮೃತಸರದ ಹಿಂದೂ ಕಾಲೇಜಿನಲ್ಲಿ ಮನಮೋಹನ್ ಸಿಂಗ್ ಅಡ್ಮಿಷನ್ ಪಡ್ಕೊಂಡ್ರು. ನಂತರ ಹೋಶಿಯಾರ್ಪುರದಲ್ಲಿರೋ ಪಂಜಾಬ್ ಯೂನಿವರ್ಸಿಟಿ ಸೇರಿಕೊಂಡ್ರು. ಇಲ್ಲಿ 1952ರಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ ಸಿಂಗ್ 1954ರಲ್ಲಿ ಎಕನಾಮಿಕ್ಸ್ ನಲ್ಲಿ ಮಾಸ್ಟರ್ಸ್ ಪಡ್ಕೊಂಡ್ರು. ಇದಾದ್ಮೇಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಯುನೈಟೆಡ್ ಕಿಂಗ್ಡಮ್ಗೆ ಹೋದ್ರು. ಅಲ್ಲಿ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ನ ಭಾಗವಾದ ಸೇಂಟ್ ಜಾನ್ ಕಾಲೇಜ್ ಸೇರಿದ್ರು. ನಂತರ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ನಲ್ಲಿ 3 ವರ್ಷ ಎಕನಾಮಿಕ್ಸ್ ಎಜುಕೇಶನ್ ಪಡ್ಕೊಂಡ್ರು. ಇದಾದ್ಮೇಲೆ ಪಂಜಾಬ್ಗೆ ಬಂದು ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಟೀಚರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು. 2 ವರ್ಷಗಳ ಕಾಲ ಕೆಲಸ ಮಾಡಿದ್ರು. 1960ರಲ್ಲಿ ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ನಿಂದ ಡಿಫಿಲ್ ಪಡ್ಕೊಂಡ್ರು. ಇದಾದ್ಮೇಲೆ 1963ರಿಂದ ಪ್ರೊಫೆಸರ್ ಆಗಿ ಕೆಲಸ ಮಾಡಲು ಶುರು ಮಾಡಿದ್ರು. ವೃತ್ತಿ ಜೀವನದಲ್ಲಿ ಸಿಂಗ್ ದೊಡ್ಡ ಟರ್ನ್. 1965ರಿಂದ ಮನಮೋಹನ್ ಸಿಂಗ್ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಲು ನಿರ್ಧರಿಸಿದ್ರು. ಅಲ್ಲಿ 3 ವರ್ಷ ಕೆಲಸ ಮಾಡಿ ಮತ್ತೆ ಸಿಂಗ್ ಭಾರತಕ್ಕೆ ವಾಪಸ್ ಬಂದ್ರು. ಆಗ ಭಾರತ ಸರ್ಕಾರದ ವಿದೇಶಿ ವ್ಯಾಪಾರ ಇಲಾಖೆಯ ಸಲಹೆಗಾರರನ್ನಾಗಿ ನೇಮಿಸಲಾಯಿತು. 1972ರಲ್ಲಿ ಹಣಕಾಸು ಸಚಿವಾಲಯದ ಚೀಫ್ ಎಕ್ಸಿಕ್ಯೂಟಿವ್ ಅಡ್ವೈಸರ್ ರೂಪದಲ್ಲಿ ನೇಮಿಸಲಾಯಿತು. ಇವರ ತಾಕತ್ತು ಗಮನಿಸಿದ ಸರ್ಕಾರ ಕೆಲವೇ ಸಮಯದಲ್ಲಿ ಇವರನ್ನ ಹಣಕಾಸು ಇಲಾಖೆಯ ಸೆಕ್ರೆಟರಿಯನ್ನಾಗಿ ನೇಮಿಸಿತು. ಇದಾದ ಕೆಲವೇ ವರ್ಷಗಳಲ್ಲಿ ಅಂದ್ರೆ 1982ರಲ್ಲಿ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ನೇಮಕ ಮಾಡಲಾಯಿತು. 1986ರಲ್ಲಿ ಸಿಂಗ್ ರನ್ನು ಪ್ಲಾನಿಂಗ್ ಕಮಿಷನ್ ನ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು. VP ಸಿಂಗ್ ಮೂಲಕ ರಾಜಕೀಯ ಎಂಟ್ರಿ. 1989ರಲ್ಲಿ VP ಸಿಂಗ್ ಭಾರತದ ಪ್ರಧಾನಿಯಾದಾಗ ಪ್ರಧಾನಮಂತ್ರಿಯ ಆರ್ಥಿಕ ಸಲಹೆಗಾರರನ್ನಾಗಿ ನಿಯೋಜಿಸಲಾಯಿತು. ಹೀಗೆ ಒಂದು ಹಂತಕ್ಕೆ ಮನಮೋಹನ್ ಸಿಂಗ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. 1991ರಲ್ಲಿ PV ನರಸಿಂಹರಾವ್ ಪ್ರಧಾನಿಯಾದಾಗ ಮನಮೋಹನ್ ಸಿಂಗ್ಗೆ ಹಣಕಾಸು ಇಲಾಖೆ ಕೊಟ್ರು. ಹೀಗೆ ಯಾವ ರಾಜಕೀಯದಲ್ಲೂ ಭಾಗಿಯಾಗದೆ, ಯಾವ ಚುನಾವಣೆಗೂ ಸ್ಪರ್ಧಿಸದೆ ಮನಮೋಹನ್ ಸಿಂಗ್ ಹಣಕಾಸು ಸಚಿವರಾದ್ರು. ಭಾರತಕ್ಕೆ ಆ ಟೈಮಲ್ಲಿ ಮನಮೋಹನ್ ಸಿಂಗ್ ರಂತ ಆರ್ಥಿಕ ತಜ್ಞರ ಅಗತ್ಯತೆ ಇತ್ತು. ಯಾಕಂದ್ರೆ ಭಾರತದ ಆರ್ಥಿಕತೆ ಮಂದಗತಿಯಲ್ಲಿ ಸಾಗ್ತಿತ್ತು. ಹಣಕಾಸು ಸಚಿವರಾದ ವರ್ಷವೇ ಸಿಂಗ್ ಭಾರತದ ಆರ್ಥಿಕತೆಗೆ ಒಂದು ಮೇಜರ್ ಸರ್ಜರಿ ಮಾಡ್ಬಿಟ್ರು. ಅದೇ ಭಾರತದ ಆರ್ಥಿಕತೆಯ ಉದಾರೀಕರಣ. ಇದರಿಂದ ದೇಶದ ಆರ್ಥಿಕ ಕಥೆಯೇ ಬದಲಾಗಿ ಹೋಯ್ತು. ಸಿಂಗ್ ರನ್ನು ಗೆಲ್ಲಿಸಲಿಲ್ಲ ಮತದಾರರು. ಇವರು ಪ್ರಧಾನಿಯಾಗಿದ್ದು ಹೇಗೆ ಗೊತ್ತಾ? ಮನಮೋಹನ್ ಸಿಂಗ್ ರಾಜ್ಯಸಭೆಗೆ ಹೆಚ್ಚು ಸಲ ಆಯ್ಕೆ ಆಗಿದ್ರು. ಆದ್ರೆ 1999ರಲ್ಲಿ ದಕ್ಷಿಣ ದೆಹಲಿ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಿದ್ರು. ಆದ್ರೆ ಭಾರತದಲ್ಲಿ ರಾಜಕಾರಣಿಗಳ ಶಿಕ್ಷಣ, ಯೋಗ್ಯತೆ ನೋಡಿ ಮತ ಹಾಕೋ ಅಭ್ಯಾಸನೇ ಇಲ್ವಲ್ಲ. ಸಿಂಗ್ ಸೋಲು ಕಂಡ್ರು. ಆದ್ರೂ ಅವರನ್ನ ರಾಜ್ಯಸಭೆಗೆ ಕಳುಹಿಸಿ ರಾಜ್ಯಸಭೆ ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. 2004ರಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ UPA ಬಹುಮತ ಪಡ್ಕೊಳ್ತು.
ಆಗ ಸೋನಿಯಾ ಗಾಂಧಿ ಪ್ರಧಾನಿಯಾಗಲು ಭಾರಿ ವಿರೋಧ ವ್ಯಕ್ತವಾಯಿತು. ಹೀಗಾಗಿ ಸೋನಿಯಾ ತಮ್ಮ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ಮನಮೋಹನ್ ಸಿಂಗ್ಗೆ ಪ್ರಧಾನಿ ಪಟ್ಟ ನೀಡಿದ್ರು. ಕಾಂಗ್ರೆಸ್ನ ಉಳಿದ ನಾಯಕರು ಇದಕ್ಕೆ ಜೈ ಅಂದ್ರು. ಯಾಕಂದ್ರೆ ಯಾರ ವಿರೋಧವನ್ನು ಕಟ್ಟಿಕೊಳ್ಳದ, ಭ್ರಷ್ಟಾಚಾರ ಆರೋಪವಿಲ್ಲದ ಎಲ್ಲರೂ ಒಪ್ಪುವಂತ ರಾಜಕಾರಣಿ ಮನಮೋಹನ್ ಸಿಂಗ್ ಆಗಿದ್ರು. 2004 ಮೇ 22ರಂದು ಮನಮೋಹನ್ ಸಿಂಗ್ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2009ರಲ್ಲಿ ಮತ್ತೊಮ್ಮೆ UPA ಸರ್ಕಾರ ಬಂದು 2ನೇ ಅವಧಿಗೆ ಪ್ರಧಾನಿಯಾದ್ರು. ಒಂದೇ ಒಂದು ಚುನಾವಣೆ ಗೆಲ್ಲದಿದ್ರು 10 ವರ್ಷಗಳ ಕಾಲ ದೇಶ ಆಳಿದ್ರು. ಸಿಂಗ್ ಪ್ರಧಾನಿಯಾಗಿ ಮಾಡಿದ್ದೇನು? NDA ಸರ್ಕಾರ ಬಂದಿದ್ದು ಹೇಗೆ? ಮನಮೋಹನ್ ಸಿಂಗ್ ಆಡಳಿತ ಅವಧಿಯಲ್ಲಿ ಬಡ ಮಕ್ಕಳಿಗೂ ಉತ್ತಮ ಶಿಕ್ಷಣ ನೀಡುವ ರೈಟ್ ಟು ಎಜುಕೇಶನ್, ಸರ್ಕಾರದ ಯಾವುದೇ ಮಾಹಿತಿ ಪಡೆಯಲು ಅವಕಾಶ ನೀಡುವ ರೈಟ್ ಟು ಇನ್ಫಾರ್ಮೇಶನ್, ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ಕೆಲಸ ನೀಡುವ ಮನ್ರೇಗಾದಂತ ಜನಪ್ರಿಯ ಯೋಜನೆಗಳು ಜಾರಿಗೆ ಬಂದವು. ಅಷ್ಟೇ ಯಾಕೆ, ಆಧಾರ್ ಕಾರ್ಡ್ ಪರಿಚಯಿಸಿದ್ದು ಕೂಡ ಇವರ ಸರ್ಕಾರವೇ. ಆದ್ರೆ ಮನಮೋಹನ್ ಸಿಂಗ್ ತುಂಬಾ ಸೈಲೆಂಟ್ ಸ್ವಭಾವದ ವ್ಯಕ್ತಿಯಾಗಿದ್ರು. ಅವರಿಗೆ ರಾಜಕೀಯ ಗೊತ್ತಿರಲಿಲ್ಲ. ಇವರ ಸರ್ಕಾರದ ಎಲ್ಲಾ ನಿರ್ಧಾರಗಳನ್ನು ರಾಷ್ಟ್ರೀಯ ಸಲಹಾ ಸಮಿತಿ ಕೈಗೊಳ್ತಿತ್ತು. ಅದರ ಅಧ್ಯಕ್ಷೆ ಸೋನಿಯಾ ಗಾಂಧಿ ಆಗಿದ್ರು. ಹೀಗಾಗಿ ಮನಮೋಹನ್ ಸಿಂಗ್ ಹೆಸರಿಗೆ ಮಾತ್ರ ಪ್ರಧಾನಿ, ನಿಜವಾಗಿಯೂ ಆಡಳಿತ ನಡೆಸ್ತಿರೋದು ಸೋನಿಯಾ ಗಾಂಧಿಯೇ ಅಂತ ಜನ ಮಾತನಾಡಿಕೊಂಡ್ರು. ಇದರ ಜೊತೆಗೆ 2G, ಕಾಮನ್ವೆಲ್ತ್ ನಂತಹ ಕೆಲ ಭ್ರಷ್ಟಾಚಾರ ಆರೋಪಗಳು UPA ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಎಬ್ಬಿಸಿದ್ವು. ಆ ಅಲೆಯಲ್ಲಿ ತೇಲಿದ ಬಿಜೆಪಿ ನರೇಂದ್ರ ಮೋದಿಯನ್ನ ಮುಂದಿಟ್ಕೊಂಡು ಭರ್ಜರಿಯಾಗಿ ಗೆದ್ದು ಬೀಗಿತು. 2014ರಲ್ಲಿ NDA ನೇತೃತ್ವದ ಸರ್ಕಾರ ಬಂದು ಮೋದಿ ಪ್ರಧಾನಿಯಾದ್ರು. ಚುನಾವಣೆ ಗೆಲ್ಲದೆ 10 ವರ್ಷ ಪ್ರಧಾನಿ. ಮನಮೋಹನ್ ಸಿಂಗ್ ಅಸ್ಸಾಂನಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಬಂದಿದ್ರು. 1991ರಿಂದ ಇಲ್ಲಿಯವರೆಗೆ ಒಟ್ಟು 6 ಸಲ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. 2019ರಿಂದ ರಾಜ್ಯಸಭೆಯಿಂದ ಸಂಸದರಾಗಿದ್ದಾರೆ. ಇವರು ಒಂದ್ಸಲ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದು ಬಿಟ್ರೆ ನಂತರ ಯಾವುದೇ ಚುನಾವಣೆಗೆ ಸ್ಪರ್ಧಿಸಲಿಲ್ಲ. ಆದ್ರೂ 10 ವರ್ಷ ದೇಶದ ಪ್ರಧಾನಿಯಾಗಿ ಆಳ್ವಿಕೆ ನಡೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಆದ್ರೆ ಪ್ರಧಾನಿ ಹುದ್ದೆಯಿಂದ ಇಳಿದ ಬಳಿಕ ಇವರು ಸದ್ದಿಲ್ಲದೆ ಸೈಲೆಂಟ್ ಆಗೋದ್ರು. ಇವರಿಗೆ ಪದ್ಮ ವಿಭೂಷಣ, ಸೌದಿ ಅರೇಬಿಯಾ ಸರ್ಕಾರದ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಅಜೀಜ್ ಸೇರಿದಂತೆ ಹಲವು ಗೌರವಗಳು ಸಂದಿವೆ. ಇವರ ಹೆಸರಲ್ಲಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅನ್ನೋ ಸಿನಿಮಾ ಕೂಡ ಬಂದಿದೆ. ಇವರು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದ ಮೇಲೆ ಪ್ರಧಾನಿ ನಿವಾಸ ಲೋಕ ಕಲ್ಯಾಣ ಮಾರ್ಗ್ನಿಂದ ತೀನ್ ಮೋತಿಲಾಲ್ ನೆಹರು ಮಾರ್ಗ್ಗೆ ಶಿಫ್ಟ್ ಆದ್ರು. ಈಗಲೂ ಅಲ್ಲೇ ವಾಸವಾಗಿದ್ರು. ಅಪರೂಪಕ್ಕೆ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ತಮ್ಮ ನಿಲುವು ವ್ಯಕ್ತಪಡಿಸುತ್ತಿದ್ರು. ಸಿಂಗ್ ಹೆಂಡತಿ, ಮಕ್ಕಳು ಮತ್ತು ಆಸ್ತಿ. ಮನಮೋಹನ್ ಸಿಂಗ್ ತಮ್ಮ 26ನೇ ವಯಸ್ಸಿನಲ್ಲಿ ಗುರುಶರಣ್ ಕೌರ್ ರನ್ನ ಮದುವೆ ಆದ್ರು. ದಂಪತಿಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಅವರೇ ಉಪಿಂದರ್ ಸಿಂಗ್, ದಮನ್ ಸಿಂಗ್ ಮತ್ತು ಅಮೃತ್ ಸಿಂಗ್. ಇವರಲ್ಲಿ 2 ಲೇಖಕಿಯರಾದ್ರೆ ಒಬ್ಬರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಾಯರ್ ಆಗಿದ್ದಾರೆ. ಮನಮೋಹನ್ ಸಿಂಗ್ 2019ರ ಅಫಿಡವಿಟ್ ನಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ 15,77 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಆದ್ರೀಗ ತಮ್ಮ 92ನೇ ವಯಸ್ಸಿನಲ್ಲಿ ಮನಮೋಹನ್ ಸಿಂಗ್ ಬದುಕಿನ ಪಯಣ ಮುಗಿಸಿದ್ದಾರೆ. ಫ್ರೆಂಡ್ಸ್, ಇದು ದೇಶ ಕಂಡ ಅತ್ಯಂತ ಸೌಮ್ಯ ಸ್ವಭಾವದ, ವಿದ್ಯಾವಂತ, ಆರ್ಥಿಕ ತಜ್ಞ ಪ್ರಧಾನಿಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.